ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಬರುವ ಜನವರಿ 4ರಿಂದ 13 10 ದಿನಗಳ ಕಾಲ ಬಳ್ಳಾರಿ ನಗರದಲ್ಲಿ ನಡೆಯುವ ಸ್ವಾಮಿ ನಿರ್ಭಯಾನಂದ ಸರಸ್ವತಿಗಳವರ ವಿವೇಕ ಮಂಟಪ ಉಪನ್ಯಾಸ ಮಾಲಿಕೆಯ ಸ್ವಾಗತ ಸಮಿತಿಯ ಸಂಚಾಲಕರಾಗಿರುವಂತಹ ಶ್ರೀಯುತ ಕೆ ರಾಜಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ನಮ್ಮ ಸ್ವಾಗತ ಸಮಿತಿಯ ಮತ್ತೋರ್ವ ಪ್ರಮುಖ ಸದಸ್ಯರಾಗಿರುವಂತಹ ಶ್ರೀಯುತ ಸಿ ಯರಿಸ್ವಾಮಿ ಅವರು ಇದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ತಮ್ಮೆಲ್ಲರಿಗೂ ಈಗಾಗಲೇ ಪರಿಚಯ ಆಗಿರುವಂತೆ ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು ಕಳೆದ 2015ರಿಂದ ನಿರಂತರವಾಗಿ ಬಳ್ಳಾರಿ ನಗರಕ್ಕೆ ಮತ್ತು ಬಳ್ಳಾರಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ನಿರಂತರವಾಗಿ ಉಪನ್ಯಾಸಗಳನ್ನು ನೀಡುವುದರ ಮುಖಾಂತರವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ರಾಮಕೃಷ್ಣ ವಿವೇಕಾನಂದರ ವಿಚಾರದ ಒಂದು ಅಲೆಯನ್ನು ನಿರ್ಮಾಣ ಮಾಡುವಂಥದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಸ್ವಾಮಿ ವಿವೇಕಾನಂದರ 160 ವರ್ಷಗಳ ನಂತರವೂ ಕೂಡ ವಿವೇಕಾನಂದರು ಹೇಳಿದಂತಹ ವಿಚಾರ, ರಾಮಕೃಷ್ಣರು ಹೇಳಿದಂಥ ವಿಚಾರ ಇವತ್ತಿಗೂ ಕೂಡ ಪ್ರಸ್ತುತ ಅನ್ನುವಂತೆ ಇಡೀ ಜಗತ್ತಿನಾದ್ಯಂತ ವಿವೇಕಾನಂದರ ವಿಚಾರ ಪ್ರತಿಧ್ವನಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಮತ್ತಷ್ಟು ಆ ವಿಚಾರದ ತರಂಗಗಳನ್ನು ಗಟ್ಟಿಗೊಳಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಸ್ವಾಮಿ ನಿರ್ಭಯಾನಂದ ಸರಸ್ವತಿಗಳವರ ಉಪನ್ಯಾಸ ಮಾಲಿಕೆಯನ್ನು ಬರುವ ಜನವರಿ 4ರಿಂದ 13ನೇ ತಾರೀಕು 10 ದಿನಗಳ ಕಾಲ ಬಳ್ಳಾರಿಯ ಸುಪ್ರಸಿದ್ಧ ರಾಘವ ಕಲಾಮಂದಿರದಲ್ಲಿ ಪ್ರತಿದಿನ ಸಂಜೆ 5:45ರಿಂದ 8:15ರವರೆಗೆ ವಿವೇಕ ತೋರಣ ಸಂಸ್ಥೆ ಬಳ್ಳಾರಿ ನಗರದ ಎಲ್ಲ ರಾಮಕೃಷ್ಣ ವಿವೇಕಾನಂದರ ಭಕ್ತರ ಸಹಕಾರದೊಂದಿಗೆ ಮತ್ತೊಮ್ಮೆ ಆಯೋಜನೆ ಮಾಡಿದೆ. ತಮ್ಮೆಲ್ಲರಿಗೂ ಪರಿಚಯ ಇರುವಂತಹ ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು ಮೂಲತಃ ಕೋಲಾರ ಜಿಲ್ಲೆಯವರು. ತಮ್ಮ ಒಟ್ಟು 5 ಜನ ಸಹೋದರರಲ್ಲಿ 4 ಜನರು ಕೂಡ ರಾಮಕೃಷ್ಣ ವಿವೇಕಾನಂದ ವಿಚಾರಧಾರೆಯ ಸನ್ಯಾಸಿಗಳಾಗಿ ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸ್ವಾಮಿ ನಿರ್ಭಯಾನಂದ ಸರಸ್ವತಿಗಳು ವಿಶೇಷವಾಗಿ ಬಿಜಾಪುರ ಜಿಲ್ಲೆಯ ಮನುಗುಳಿಯಲ್ಲಿ ಬಡ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಮತ್ತು ಆತ್ಮಹತ್ಯೆ ಮಾಡಿಕೊಂಡಂತಹ ರೈತರ ಮಕ್ಕಳಿಗೋಸ್ಕರ ಒಂದು ಉಚಿತ ವಸತಿ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಹಾಗೆ ಗದಗ ಮತ್ತು ಚಿತ್ರದುರ್ಗ, ರಾಣೆಬೆನ್ನೂರು, ಹುಬ್ಬಳ್ಳಿ ಹೀಗೆ ವಿವಿಧ ಜಿಲ್ಲೆಗಳಲ್ಲಿ ರಾಮಕೃಷ್ಣ ವಿವೇಕಾನಂದ ಆಶ್ರಮಗಳನ್ನು ಸ್ಥಾಪಿಸಲಿಕ್ಕೆ ಪ್ರೇರಕ ಶಕ್ತಿಯಾಗಿದ್ದಾರೆ. ಅವರು ಬಳ್ಳಾರಿಯ ರಾಘವ ಕಲಾಮಂದಿರದಲ್ಲಿ ಸಂಜೆ ಪ್ರವಚನದ ಜೊತೆಗೆ ಬೆಳಗಿನ ಸಮಯದಲ್ಲಿ 10 ದಿನಗಳು ಕೂಡ ವಿವಿಧ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಉಪನ್ಯಾಸಗಳನ್ನು ನೀಡಲಿದ್ದಾರೆ. ಈ ಕಾರ್ಯಕ್ರಮದ ಯಶಸ್ವಿಗೋಸ್ಕರ ಒಂದು ಸ್ವಾಗತ ಸಮಿತಿಯನ್ನು, ನಾಗರಿಕ ಸ್ವಾಗತ ಸಮಿತಿಯನ್ನು ರಚನೆ ಮಾಡಲಾಗಿದ್ದು, ಆ ಸ್ವಾಗತ ಸಮಿತಿಯ ಸಂಚಾಲಕರಾಗಿ ಹಿರಿಯ ಮತ್ತು ಉತ್ಸಾಹಿ ಕೆ ರಾಜಶೇಖರ್ ಅವರು ಈ ಸಮಿತಿಯ ಸಂಚಾಲಕರಾಗಿದ್ದಾರೆ. ಶ್ರೀಯುತ ಯರಿಸ್ವಾಮಿ ಅವರು ಸೇರಿದಂತೆ ವಿವಿಧ ಲೆಕ್ಕ ಪರಿಶೋಧಕರುಗಳು, ನಗರದ ವಿವಿಧ ಕ್ಷೇತ್ರಗಳ ಗಣ್ಯರು ಈ ಸ್ವಾಗತ ಸಮಿತಿಯ ಸದಸ್ಯರಾಗಿದ್ದಾರೆ. ಆ ಸ್ವಾಗತ ಸಮಿತಿಯ ನೇತೃತ್ವದಲ್ಲಿ ಈ ಕಾರ್ಯಕ್ರಮದ ಸಿದ್ಧತೆಗಳು ಭರದಿಂದ ಸಾಗಿದೆ ಮತ್ತು ಈ ಸಂದರ್ಭದಲ್ಲಿ ಪ್ರತಿದಿನ ಸಂಜೆ ಭಕ್ತಿ ಸಂಗೀತ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದೀವಿ. ಪ್ರತಿದಿನ ಸಂಜೆ 5:45ರಿಂದ 6:45ರವರೆಗೆ ಒಂದು ಭಕ್ತಿ ಸಂಗೀತ ಕಾರ್ಯಕ್ರಮ, ನಂತರ ಸುಮಾರು 1-1.25 ಗಂಟೆ ಕಾಲ ಸ್ವಾಮೀಜಿಗಳ ಪ್ರವಚನ ನಡೆಯುತ್ತಿದೆ. ಇಷ್ಟು ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಒಂದು ಮಾಹಿತಿಯನ್ನು ನಾನು ನೀಡಿದ್ದೇನೆ. ಶ್ರೀಯುತ ರಾಜಶೇಖರ್ ಅವರು ಈ ಕಾರ್ಯಕ್ರಮಕ್ಕೆ ಸಹಕಾರಕ್ಕೋಸ್ಕರ ನಾಗರಿಕರ ಮತ್ತು ವಿದ್ಯಾರ್ಥಿಗಳ ಯುವಜನರ ಒಂದು ಸಹಕಾರವನ್ನು ಕೋರಿ ಒಂದೆರಡು ಮಾತುಗಳನ್ನು ಆಡಬೇಕಂತ ವಿನಂತಿಸ್ತೀನಿ. ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ. ಪತ್ರಕರ್ತ ಮಿತ್ರರಿಗೆ ಸ್ವಾಗತ ಮತ್ತು ನಮಸ್ಕಾರ. ಈಗ ಪ್ರಭುದೇವ್ ಕಪ್ಗಲ್ ಅವರು ಹೇಳಿದಾಗೆ ಹಿಂದೆ ಏನು ಮಾಡ್ಕೊಂಡು ಬಂದಿದ್ದೇವೆ, ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆದಿದೆ. ಅದರ ಒಂದು ಪ್ರತಿಫಲ ಕಾಣಿಸ್ತಾ ಇದೆ ಬಳ್ಳಾರಿಯಲ್ಲಿ. ಮುಖ್ಯ ಉದ್ದೇಶ ಈ ಕಾರ್ಯಕ್ರಮದ್ದು ಏನಂದರೆ, ಈಗ ವಯಸ್ಕರಕ್ಕಿಂತ ನಮ್ಮ ಯುವಕರಿಗೆ ಟಾರ್ಗೆಟ್ ಮಾಡಿ ಆ ಯುವಕರಲ್ಲಿ ಒಂದು ಒಳ್ಳೆಯ ಜೀವನ ದಾರಿ ಬಗ್ಗೆ ಅವರ ಗಮ್ಯ ಸೆಳೆದರೆ ಅತ್ಯುತ್ತಮ ನಮ್ಮ ಬಳ್ಳಾರಿಯನ್ನು ಮತ್ತು ದೇಶವನ್ನು ಕಟ್ಟಬಹುದು ಒಂದು ಹಿನ್ನೆಲೆಯಲ್ಲಿ ನಿರ್ಭಯಾನಂದ ಸರಸ್ವತಿ ಅವ್ರನ್ನ ನಾವು ಕರೆದಿದ್ದೀವಿ. ನಮ್ಮ ಕರೆಗೆ ಹೋಗೊಟ್ಟು ಅವರು ಇಲ್ಲಿ ಬರಲಿಕ್ಕೆ ತುಂಬ ಉತ್ಸಾಹಕರಿದ್ದಾರೆ. ಸೊ ಅವರು ಒಂದು ಸಲ ಎರಡು ಸಲ ಅವ್ರನ್ನ ಕೇಳಿದ್ರೆ ಯುವಕರು ಖಂಡಿತವಾಗಿ ಅವರ ದಾರಿಯಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಮುಂದೆ ಬರ್ತಾರೆ. ಸೊ ನಮ್ಮ ಒಂದು ಇನ್ನೊಂದು ಉದ್ದೇಶ ಏನಂದರೆ, ಯುವಕರಲ್ಲಿ ಬದಲಾವಣೆ ತರಬೇಕು. ಮುಖ್ಯವಾಗಿ ನಮ್ಮ ಈ ಪ್ರೋಗ್ರಾಮ್ ಏನಿದೆ 10 ದಿವಸದ್ದು, ಯುವಕರನ್ನು ಆದಷ್ಟು ಜನನ ನಮ್ಮ ಪ್ರೋಗ್ರಾಮ್ಗೆ ತರೋರಲ್ಲಿ ಎಲ್ಲರೂ ಪತ್ರಕರ್ತರು ಎಲ್ಲರೂ ಸೇರಿ ಒಂದು ಬದಲಾವಣೆ ಅಂದರೆ, ಇವಾಗಿನ ಜನರೇಷನಲ್ಲಿ
ಎಷ್ಟೊಂದು ಬೇರೆ ಗಮ್ಯದಲ್ಲಿ ನಡೀತಾ ಇದ್ದಾರೆ. ಅಂದರೆ ತಾಯಿ ಮಕ್ಕಳು ಅದು ತಂದೆ ತಾಯಿಯವರಿಗಾಗಲಿ ಅಥವಾ ಸಮಾಜದಲ್ಲಿ ಏನು ನಡಿಬೇಕು ಆ ಥರ ನಡೆದುಕೊಳ್ತಾ ಇಲ್ಲ. ಅಂದರೆ ವ್ಯಾಲ್ಯೂ ಸಿಸ್ಟಮ್ಸ್ ಕಡಿಮೆ ಆಗಿದೆ. ಆ ವ್ಯಾಲ್ಯೂ ಸಿಸ್ಟಮ್ಸ್ನ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಇವಾಗ ನಮ್ಮ ಒಂದು ಏಜ್ ಗ್ರೂಪ್ ತೊಗೊಂಡ್ರೆ ಇವಾಗಿನ ಏಜ್ ಗ್ರೂಪ್ಗೆ ಭಾಳಷ್ಟು ವ್ಯತ್ಯಾಸ ಇದೆ. ಆಲ್ಮೋಸ್ಟ್ ಒಂದು ಜನ್ರೇಷನ್ ವ್ಯತ್ಯಾಸ ಇದೆ. ಅದನ್ನು ಗ್ಯಾಪ್ ಫಿಲ್ ಮಾಡಬೇಕಂತೇಳಿ ಒಂದು ಮುಖ್ಯ ಉದ್ದೇಶ ಇದೆ ಸರ್. ತಾವು ದಯವಿಟ್ಟು ಆದಷ್ಟು ಯುವಕರನ್ನು ಈ ಪ್ರೋಗ್ರಾಮ್ಗೆ ಬರಂಗೆ ಡೈರೆಕ್ಟ್ ಮಾಡಿದರೆ ತುಂಬ ಸಕ್ಸಸ್ ಆಗುತ್ತೆ. ಇದರ ಪ್ರತಿಫಲ ಅವ್ರಿಗೆ ಸಿಗುತ್ತೆ. ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡ್ಬೋದು ಇದರಿಂದ. ಶಾಲಾ ಕಾಲೇಜುಗಳಿಗೆ ಎಲ್ಲ ಕಾಲೇಜುಗಳಿಗೆ ನಾವು ಪಾಂಪ್ಲೆಟ್ಸ್ ಕಳಿಸಿ ಇನ್ನೊಂದು ಎಲ್ಲ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಒಂದು ಸ್ಪರ್ಧೆ ಇಟ್ಟು ವಿವೇಕಾನಂದರ ಬಗ್ಗೆ ಚರ್ಚೆ ಇಟ್ಟು ಅದರಲ್ಲಿ ಒಂದು ಇಬ್ಬರನ್ನ ಯುವಕರನ್ನ ಚೂಸ್ ಮಾಡಿ ಅವ್ರಿಗೆ ಇಲ್ಲಿ ಪ್ರೈಸ್ ಕೊಡಂಗೆ. ಸೊ ಅವ್ರಿಗೆ ಪ್ರೈಸ್ ಕೊಡಲಿಕ್ಕೆ ನಾವು ರಾಘವ ಕಲಾ ಮಂದಿರಕ್ಕೆ ಕರೆತಂದ್ರೆ ಯುವಕರನ್ನ ಅವ್ರ ಸ್ನೇಹಿತರು ಅವ್ರ ಪೇರೆಂಟ್ಸು ಅಲ್ಲಿಗೆ ಬರ್ತಾರೆ. ಒಂದು ದಿವಸ ಕೇಳಿದರೆ ನಮ್ಮ ನಿರ್ಭಯಾನಂದ ಸರಸ್ವತಿ ಅವರ ಪ್ರತ್ಯೇಕ ಒಂದು ವಿಶಿಷ್ಟತೆ ಏನಂದ್ರೆ ಒಮ್ಮೆ ಅವರ ಭಾಷಣ ಕೇಳಿದರೆ ನೆಕ್ಸ್ಟ್ ಡೇ ಅವರೇ ಬರ್ತಾರೆ. ಇದು ನಮ್ಮ ಧೈರ್ಯ. ಸೊ ಈ ಪ್ರೋಗ್ರಾಮ್ ಎಲ್ಲ ಈ ಥರ ಮಾಡ್ತಾಯಿದ್ದೀವಿ. ಆಮೇಲೆ ಕಾಲೇಜು ಶಾಲಾ ಇದಕ್ಕೇನೋ ಇವಾಗ ಡಿಗ್ರಿ ಎಕ್ಸಾಮ್ಸ್ ಇದೆ. ಆದ್ರೂ BEd ಕಾಲೇಜಿನವ್ರಿಗೆ, MBA ಕಾಲೇಜಿನವ್ರಿಗೆ, ಇಂಜಿನಿಯರಿಂಗ್ ಕಾಲೇಜಸ್ಗೆ, ಮೆಡಿಕಲ್ ತಾರನಾಥ ಆಯುರ್ವೇದಿಕ್ ಈ ಎಲ್ಲ ಕಾಲೇಜುಗಳಿಗೆ ಹೋಗಿ ಅಡ್ರೆಸ್ ಮಾಡಬೇಕಂತ ಇದಿದೆ. ಮಹಿಳೆಯರ ಸಲುವಾಗಿ ಒಂದು ದಿವಸ ಪ್ರತ್ಯೇಕವಾಗಿ ಅಂದರೆ ಮಕ್ಕಳನ್ನ ಯಾವ ಥರ ಬೆಳೆಸ್ಬೇಕು, ಆರ್ಟ್ ಆಫ್ ಪೇರೆಂಟಿಂಗ್, ಇದ್ರ ಬಗ್ಗೆ ಕಾರ್ಯಗಳು ಬಳ್ಳಾರಿ ಇದ್ದಾವೆ. ಆದರೆ ಆಧ್ಯಾತ್ಮಿಕವಾಗಿ ಅಲ್ಲಿ ಆಶ್ರಮಕ್ಕೆ ಹೋಗಿ ಕೂತ್ಕೊಂಡವ್ರಿಗೆ ಮಾತ್ರ ಗೊತ್ತಾಗ್ತಾ ಇತ್ತು. ಈಗೊಂದು 2015ರಿಂದ ರಂಗತೋರಣ ಕಡೆಯಿಂದ ಈ ನಿರ್ಭಯಾನಂದ ಸ್ವಾಮೀಜಿ ಅವ್ರನ್ನ ಕರೆಸಿ ಪ್ರವಚನ ಮಾಲಿಕೆಯನ್ನು ಏರ್ಪಡಿಸ್ತಾ ಇದ್ದೀವಿ. ಈಗ ಆ ಕಡೆ ವರ್ಷ 2023ರಲ್ಲಿ 24ರಲ್ಲಿ ಮತ್ತು 24ರಲ್ಲಿ ಸಿರುಗುಪ್ಪ, ಸಂಡೂರು ಮತ್ತು ಕಂಪ್ಲಿಯಲ್ಲಿ ಆಯೋಜನೆ ಮಾಡಿದ್ವಿ. ಈ ಸರಿ ಮತ್ತೆ ಬಳ್ಳಾರಿಯಿಂದಲೇ ಮಾಡ್ತಾಯಿದ್ದೀವಿ. ಹಾಗಾಗಿ ಕಂಟಿನ್ಯೂಸ್ 10 ದಿವಸ ಒಂದು ಪ್ರವಚನ ಆದಾಗ ಅವರ ಭಾವಧಾರೆಗಳು ಜನರಿಗೆ ಮುಟ್ತವೆ. ವಿಶೇಷವಾಗಿ ನಮ್ಮ ಇನ್ನೂ ಒಂದು ನಾನು ಇನ್ನು ಹೇಳೋದೆಲ್ಲ ಅವ್ರು ಹೇಳಿದ್ದಾರೆ. ನಾವು ಒಂದು ವಿಷಯ ಹೊಸ ವಿಚಾರ ಏನು ಹೇಳ್ಬೇಕಂದ್ರೆ, ಈಗ ನಲ್ಲಿ ನಮ್ಮದು ಬಳ್ಳಾರಿ ರಾಮಕೃಷ್ಣ ವಿವೇಕಾನಂದ ಕೇಂದ್ರ ಇದೆಯಲ್ಲ, ಅಲ್ಲಿ ಸಂಸಾರಸ್ಥರು ಕೂಡಿ ನಡೆಸ್ಕೊಂಡು ಹೋಗಿರ್ತಕ್ಕಂಥ ಅದು ಒಂದು ಆಶ್ರಮ. ಈಗ ಇನ್ನು ಮುಂದೆ ಬೇಲೂರು ಮಠ ಅಂದರೆ ಕಲ್ಕತ್ತಾದ ಸ್ವಾಮಿ ವಿವೇಕಾನಂದರು ಏನು ಸ್ಥಾಪನೆ ಮಾಡಿದ್ರಲ್ಲ ರಾಮಕೃಷ್ಣ ಮಿಷನ್ನು, ಅದಕ್ಕೆ ಹ್ಯಾಂಡ್ ಓವರ್ ಆಗ್ತಾಯಿದೆ. ಆ ಪ್ರಕ್ರಿಯೆ ಜಾರಿಯಲ್ಲಿದೆ. ಮೋಸ್ಟ್ಲಿ ನಾಳೆ ಮಾರ್ಚ್ ಅಷ್ಟೊತ್ತಿಗೆ ಅವ್ರು ಹ್ಯಾಂಡ್ ಓವರ್ ಆಗ್ತಾರೆ. ಅಲ್ಲಿಂದ ಅದಾದ ನಂತರ ಕಂಟಿನ್ಯೂಸ್ ಆಗಿ ಬಳ್ಳಾರಿಯಲ್ಲಿ ಒಂದು 2-3 ಸ್ವಾಮೀಜಿಗಳು ಇರ್ತಾರೆ. ಅಲ್ಲಿಂದ ಈ ಭಾವಧಾರೆ ಕಂಟಿನ್ಯೂಸ್ ಆಗಿ ಬಳ್ಳಾರಿಯಲ್ಲಿ ಜರುಗ್ತಾ ಇರ್ತದೆ. ಅದಲ್ಲದೆ ಈ ಥರದ ಪ್ರೋಗ್ರಾಮ್ಗಳು ಪಬ್ಲಿಕ್ ಆಗಿ ಕೂಡ ಮಾಡ್ತಾ ಇರ್ತೀವಿ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.